ನಮಸ್ಕಾರ. ಟಿವಿ 9ನ ವಿಶೇಷ ಕಾರ್ಯಕ್ರಮ ಕಾಲೇಜ್ ಕ್ಯಾಂಪಸ್ಗೆ ನಿಮಗೆಲ್ಲ ಆತ್ಮೀಯವಾದಂತ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಇಂದಿನ ಜಗತ್ತಿನಲ್ಲಿ ಇಂಜಿನಿಯರಿಂಗ್ ನಮ್ಮ ಸಮಾಜದ ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಭವಿಷ್ಯವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸಾವಿರಾರು ಮಹತ್ವಾಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಸೀಟು ಪಡೆಯೋದು ಒಂದು ಮಹತ್ವದ ಮೈಲಿಗಲ್ಲು. ಕೇವಲ ಸೀಟ್ ಸಿಗೋದು, ಪದವಿ ಗಳಿಸೋದಲ್ಲ, ಉತ್ತಮ ಕೌಶಲ್ಯ, ಹೊಸ ದೃಷ್ಟಿಕೋನ ಎಲ್ಲವೂ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗೋದಕ್ಕೆ ಅಗತ್ಯ. ಹಾಗಾಗಿ ಅಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಇವತ್ತು ನಮ್ಮ ಜೊತೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಬಿ.ವಿ. ರವಿಶಂಕರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂಸ್ಥೆ ಬಗ್ಗೆ ಅವರಿಂದಾನೇ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬನ್ನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಸ್ ಸರ್, ನಾನಾಗಲೇ ಹೇಳ್ತಿದ್ದಂಗೆ ತುಂಬ ಜನ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಟೂಡೆಂಟ್ಸು. ಇಂಜಿನಿಯರಿಂಗ್ ಸೀಟ್ ಸಿಗೋದು ಒಂದು ಕಡೆ ಆದರೆ ಸಾಕಷ್ಟು ಕಾಲೇಜ್ಗಳಿರುತ್ತೆ. ಬರೀ ಸೀಟ್ ಸಿಗೋದು ಮಾತ್ರ ಅಲ್ಲ, ಒಳ್ಳೆ ಕಾಲೇಜ್ ಇರಬೇಕು, ಒಳ್ಳೆ ಸ್ಕಿಲ್ ಇರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಕೂಡ ಅಗತ್ಯ ಆಗುತ್ತೆ. ಸೊ ಅಂತಹ ಒಂದು ಕಾಲೇಜಿನ ಹುಡುಕಾಟದಲ್ಲಿ ಜನ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಅಥವಾ ನಿಮ್ಮ ಒಂದು ನೀವು ಕಾಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸರ್. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ 2001 ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ, ವಿಚ್ ಇಸ್ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್. ಇಲ್ಲೇ ಅಲ್ಲ, ಬೇರೆ ದೇಶಗಳಲ್ಲೂ ಸಹ ಈ ಒಂದು ಕಂಪ್ನಿಗೆ ತುಂಬ ಡಿಮ್ಯಾಂಡ್ ಇದೆ. ಅದು ಒಂದು. ಅವರು ಮಾಡಿರ್ತಕ್ಕಂಥ ಈ ಸಂಸ್ಥೆ ಒಂದೇ ಉದ್ದೇಶ ಏನಪ್ಪ ಅಂತಂದರೆ, ನಾವು ತಾಂತ್ರಿಕತೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಅದರಲ್ಲಿ ಕ್ವಾಲಿಟಿ ಅನ್ನೋ ಇಂಗ್ರೀಡಿಯೆಂಟ್ಸನ್ನು ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿದ್ರು. ಆ ಪ್ರಾರಂಭ ಇವತ್ತಿನ ದಿವಸ ಪ್ರಾರಂಭ ಆದಾಗ ನಮ್ಮಲ್ಲಿ 3 UG ಪ್ರೋಗ್ರಾಮ್ಗಳಿತ್ತು. ಆದರೆ ಇವತ್ತಿನ ದಿವಸ ನಮ್ಮಲ್ಲಿ 7 PG ಪ್ರೋಗ್ರಾಮ್ಸ್ ಇದೆ, ಮತ್ತು 3 PG ಪ್ರೋಗ್ರಾಮ್ಗಳಿದೆ. ಅಂದರೆ UG ಪ್ರೋಗ್ರಾಮ್ ತೊಗೊಂಡಾಗ ಈಗಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಆಧುನಿಕತೆ ಅಂತ ತಾವು ಹೇಳಿದ್ರಿ, ಆ ಒಂದು ಆಧುನಿಕತೆಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪ್ರೋಗ್ರಾಮು ನಮ್ಮಲ್ಲಿದೆ. ಅಂತಂದರೆ ಟು ನೇಮ್ ದಿ ಪ್ರೋಗ್ರಾಮ್ಸ್ ಸ್ಟಾರ್ಟಿಂಗ್ ಫ್ರಮ್ ಸಿವಿಲ್, ಎಲೆಕ್ಟ್ರಾನಿಕ್ಸ್, AML, ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ IoT, ಏಕೆಂದರೆ ಸೈಬರ್ ಸೆಕ್ಯೂರಿಟಿ, ಏಕೆಂದರೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಕಡೆ ಮಾತಾಡೋದೇನಪ್ಪ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಇಟ್ ಹ್ಯಾಸ್ ಬಿಕಮ್ ರಿಯಲಿ ಎ ಗ್ರೇಟ್ ಇನ್ ಡಿಮ್ಯಾಂಡ್ ಆ್ಯಂಡ್ ನೀಡ್. ಸೊ ಅದರಿಂದ ಅದನ್ನು ಮಾಡಿದ್ದೀವಿ. ಅದು ಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ PG ಸಿವಿಲ್ ಇಂಜಿನಿಯರಿಂಗ್. ಇನ್ಫ್ಯಾಕ್ಟ್ ಎಲ್ಲ ಕಡೆ ಸಿವಿಲ್ ಇಂಜಿನಿಯರಿಂಗ್ ಮುಚ್ತಾ ಇದ್ದೀವಿ, ಹುಡುಗರು ಬರ್ತಾ ಇಲ್ಲ ಅಂತ. ಆದರೆ ಕಾನ್ಸೆಪ್ಚುಯಲಿ ಇಫ್ ಯು ಸ್ಪೀಕ್, ಅದೇನಪ್ಪ ಅಂತಂದರೆ ಸಿವಿಲ್ ಇಂಜಿನಿಯರಿಂಗ್ ಆಗಬೇಕು ಅಂತಂದರೆ ದೇ ಹ್ಯಾವ್ ಟು ಸಾಯಿಲ್ ದರ್ ಹ್ಯಾಂಡ್ಸ್. ಆ ಸಾಯಿಲ್ ಆಗಬೇಕು ಅಂತಂದರೆ ದೇ ಹ್ಯಾವ್ ಟು ವರ್ಕ್ ಅಂತಂದರೆ ಹ್ಯಾಂಡ್ಸ್ ಆನ್. ಕೈ ಕಸರಾದರೆ ಬಾಯಿ ಮೊಸರು ಅಂತ ಹಿರಿಯರು ಹೇಳಿದ್ದಾರೆ. ಆ ರೀತಿಯಲ್ಲಿ ಅವರನ್ನು ಕಲಿಕೆ ಆಗುತ್ತೆ. ಅದರಿಂದ ಸಿವಿಲ್ ಇಂಜಿನಿಯರಿಂಗ್ ಇವತ್ತು ನಮ್ಮಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಅದೇ UG ಜೊತೆಗೆ PGನೂ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದೆ. ಇದು PG ಒಂದು. ಮತ್ತು ಇನ್ನೊಂದು PG ಇರೋದು MBA. ಇಟ್ಸ್ ವೆರಿ ಕಾಮನ್, ಅಫ್ಕೋರ್ಸ್ ಇಟ್ಸ್ ಗೋಯಿಂಗ್ ಆನ್, ಬಟ್ ಅವರ್ ಅಪ್ರೋಚ್ ಇಸ್ ಡಿಫರೆಂಟ್. ಮ್ಯಾನೇಜ್ಮೆಂಟ್ MBA ಅಂತಂದರೆ ಕಾಮನ್ನು ಅಂತಲ್ಲ. ಅವರ್ ವೇ ಆಫ್ ಅಪ್ರೋಚಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಫ್ಯೂಚರ್, ಮ್ಯಾನೇಜರಲ್ ಸ್ಟೂಡೆಂಟ್ಸ್ ಇದ್ದಾರೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಬೆಳವಣಿಗೆಗೆ ಬಗ್ಗೆ ನಾವು ತುಂಬ ಒಂಥರ ವಿ ಫೋಕಸ್. ಅದು ಬಿಟ್ಟು ಮತ್ತೆ ನಮ್ಮಲ್ಲಿ ಈಗ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತಲೂ ಪ್ರಾರಂಭ ಮಾಡ್ತಾಯಿದ್ದೀವಿ ಇಂಜಿನಿಯರಿಂಗ್ ಡೊಮೈನಲ್ಲಿ. ಪ್ಲಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಸಹ ಇದೆ. ಅಂತಂದರೆ ಹುಡುಗ ಈಗಿನ ಇದಕ್ಕೆ, ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಅಪ್ಲಿಕೇಶನ್ಸ್ ಅಂದರೆ ದೇರ್ಫೋರ್ ವಿ ಬ್ರಾಟ್ ಇನ್ ದಟ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಆಮೇಲೆ ಇನ್ನೂ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಟ್ ಈಸ್ ನಾಟ್ ಥಿಯರಿಟಿಕಲ್ ಅಪ್ರೋಚ್. ಯಾಕೆಂದರೆ ಸುಮಾರು ಕಡೆ ನೀವು ನೋಡಿದಾಗ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ತಕ್ಷಣ ಮರ್ಜ್ ವಿತ್ ಸೋ ಮೆನಿ ಕನ್ವೆನ್ಷನಲ್ ಅಪ್ರೋಚ್. ನೋ, ವಿ ಹ್ಯಾವ್ ರೀಡಿಸೈನ್ಡ್ ಅವರ್ ಕರಿಕ್ಯುಲಮ್ ಇನ್ ಸಚ್ ವೇ ದ್ಯಾಟ್ ಅಟ್ ಎವ್ರಿ ಸ್ಟೆಪ್ ದ ಸ್ಟೂಡೆಂಟ್ ವಿಲ್ ಲರ್ನ್ ಥ್ರೂ ಅಪ್ಲಿಕೇಶನ್ಸ್. ಸೊ ಇದು ಒಂದು ವೈಶಿಷ್ಟ್ಯತೆ ನಮ್ಮ ಸಂಸ್ಥೆಯಲ್ಲಿ ಕಾಣಬಹುದು. ಸರ್, ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ಟೂಡೆಂಟ್ಸು ಮೊದಲು ನೋಡುವಂಥದ್ದು ಆ ಕಾಲೇಜ್ಗೆ ಇರುವಂತಹ ಮಾನ್ಯತೆ, ಮತ್ತು ಯಾವೆಲ್ಲ ಯೂನಿವರ್ಸಿಟಿ ಜೊತೆ ಅದು ಅಫಿಲಿಯೇಟೆಡ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ನೀವು ಅದ್ರ ಬಗ್ಗೆ ಹೇಳೋದಾದರೆ ಸರ್. ಮಾನ್ಯತೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಬರೀ ಮಾನ್ಯತೆ ಇದ್ದರೆ ಸಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅದರ ಒಂದು ಇದು ಆಳವಾಗಿ ನೋಡಿದಾಗ ಯಾವ ರೀತಿ ಮಾನ್ಯತೆ ಪಡೆದಿದೆ,
ನಾವು ಯಾವತ್ತು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ವಿ ಆಲ್ವೇಸ್ ಡ್ರೈವ್ ಟುವರ್ಡ್ಸ್ ದಿ 360 ಡಿಗ್ರಿ ಅಪ್ರೋಚು. ಅಂದರೆ ಏನಪ್ಪ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಡೂಯಿಂಗ್ ಈಸ್ ಲರ್ನಿಂಗ್. ಅವರ್ ಕಾನ್ಸೆಪ್ಟ್ಸ್ ಈಸ್ ಡೂಯಿಂಗ್ ಈಸ್ ಲರ್ನಿಂಗ್ ಆ್ಯಂಡ್ ನೋ ಕಾಂಪ್ರಮೈಸ್ ವಿತ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಈ 2 ಥಿಂಗ್ಸ್ ನಮ್ಮದು ವಿಷನೇ ಏನಪ್ಪ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್. ಅಂದ್ ಇನ್ನೊಂದು ಇದನ್ನು ನೋಡಿದಾಗ ನಾವು ಅವರ್ ವಿಷನ್ ಈಸ್ ವೆರಿ 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 ಸ್ಪೆಸಿಫಿಕ್. ಏನಂತಂದರೆ those who want to become leaders of excellence in technical education. So excellence ಅಂದ್ರೇನು, you need to set a high standards. So if you want to set a high standards, then with confident I can tell, come to Nagarjuna College of Engineering and Technology. And what are those things that you can give to them ಅಂತಂದಾಗ, ಈಗ ನಾನು ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಹುಡುಗರು ಬರೀ ಅಕಾಡೆಮಿಕ್ ಅಲ್ಲ, ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಕರಿಕ್ಯುಲರು ಅಂತ ಹೇಳ್ತಾರೆ, ಅದು ಮಾತ್ರ ಅಲ್ಲ. We are inculcating the research culture from the Bachelor of Engineering itself. ಅಂದರೆ ಯಾವ ರೀತಿ ನೀವು ಪ್ರೂವ್ ಮಾಡ್ತೀರಾ ಸರ್ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಇಫ್ ಯು ಲುಕ್ ದಿ ನಂಬರ್ ಆಫ್ ಪಬ್ಲಿಕೇಶನ್ಸ್ ಬೈ BE ಸ್ಟೂಡೆಂಟ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. I can proudly say it is on par with any of the best institutions in Karnataka or maybe in India, especially when it comes to the publications. Next, patent filing. We have so many patents. ಯಾಕೆ ಇದೆಲ್ಲ ಆಗತ್ತೆ ಅಂತಂದರೆ, ವಿ ಸ್ಟ್ರಾಂಗ್ಲಿ ಬಿಲೀವ್, ಈಗ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತಾರೆ. ಸುಮ್ಮನೆ ಇಟ್ ಶುಡ್ ನಾಟ್ ಬಿ ಫಾರ್ ಎ ಡಾಕ್ಯುಮೆಂಟೇಷನ್ ಪರ್ಪಸ್, ಬಟ್ ಇಟ್ ಶುಡ್ ಬಿ ಫಾರ್ ರಿಯಾಲಿಟಿ ವಿಸಿಬಿಲಿಟಿ ಪರ್ಪಸ್ ಆಗಿರಬೇಕು. ಅಂತಂದರೆ ಎನಿಥಿಂಗ್ ದಟ್ ಯು ಡೂ, ಯು ನೀಡ್ ಟು ಹ್ಯಾವ್ ಎ ವೆಲ್ ಡಿಫೈನ್ಡ್ ಮೆಜರಬಲ್ ಔಟ್ಕಮ್ಸ್, ಆ್ಯಂಡ್ ದಟ್ ಔಟ್ಕಮ್ಸ್ ನೀಡ್ ಟು ಬಿ ಕೋರಿಲೇಟೆಡ್ ವಿತ್ ದಿ ಕ್ವಾಲಿಟಿ. ಆ ಕ್ವಾಲಿಟಿ ಯಾವ ಅಂತಂದರೆ, ಈಗ ಒಂದೇನೋ ಮಿನಿ ಪ್ರಾಜೆಕ್ಟ್ ಮಾಡ್ದ, ಬರೀ just for getting a certificate and adding into the folder of his bag should not be limited to that, but it should go beyond. Yenge beyond andre, that should be come out as a publication, and little more work ಮಾಡಿದ್ರೆ it should go with the patent. So ಈ ಒಂದು ದಿಸೆಯಲ್ಲಿ ನಾವು ಡ್ರೈವ್ ಮಾಡ್ತಾ ಇದ್ದೀವಿ. ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್, ಇಟ್ಸ್ ಆಲ್ ವೆರಿ ಕಾಮನ್ ನೌ, ಇಟ್ಸ್ ಅ ಕಾಮನ್ ಥಿಂಗ್. ಬಟ್ ವಾಟ್ ಈಸ್ ದಟ್ ಯು ಡೂ ಎಕ್ಸ್ಟ್ರಾ? ಟೇಸ್ಟ್ ಮಾಡಬೇಕು ಅಂತಂದರೆ ನಮಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆಡಬೇಕು. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ವಿ ಆ್ಯಡ್. ದಟ್ ಈಸ್ ಹೌ ವಿ ಫೋಕಸ್ ಅವರ್ ಅಪ್ರೋಚ್ ಟುವರ್ಡ್ಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಈಗಿನ ಕಾಲದಲ್ಲಂತೂ AI, ಡೇಟಾ ಸೈನ್ಸ್, ದಟ್ ಈಸ್ ಟೇಕಿಂಗ್ ದ ವರ್ಲ್ಡ್. ಸೊ ಆ ನಿಟ್ಟಿನಲ್ಲಿ NCET ಯಾವೆಲ್ಲ ಕೋರ್ಸ್ಗಳನ್ನು ಆಫರ್ ಮಾಡುತ್ತೆ, ಮತ್ತು ಬ್ರಾಂಚಸ್ ವೈಸ್ ನೀವು ಕರಿಕ್ಯುಲಮನ್ನು ಯಾವ ರೀತಿ ಅಪ್ಡೇಟ್ ಮಾಡ್ತೀರಾ, ಯಾವೆಲ್ಲ ಬ್ರಾಂಚಸ್ ಆಯ್ಕೆ ಇದೆ ಸರ್? ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ದಟ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಹ್ಯಾಸ್. ವಾಟ್ ಈಸ್ ದಟ್ ಅಂದರೆ, ವಿ ಆರ್ ಅಟಾನಮಸ್ ಇನ್ಸ್ಟಿಟ್ಯೂಷನ್. ಸೊ ಅದರಿಂದ ಅಟಾನಮಸ್ ಅಂತಂದ್ರೇನು, ಫ್ಲೆಕ್ಸಿಬಿಲಿಟಿ ಇನ್ ವಾಟ್? ಅಕಾಡೆಮಿಕ್ಸ್. So we can design our curriculum. How often you do it? Every year we will do it. Antandre, is it holistic things you do? So no, definitely we will be observing, watching the updating and advancement in the technology. So ಏನಾದರೂ ಅಲ್ಲಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಅಕಾಡೆಮಿಕ್ ಕೌನ್ಸಿಲ್ ವಿಲ್ ಸಿಟ್, ಡಿಸ್ಕಸ್ ಆ್ಯಂಡ್ ಡಿಸೈಡ್. ಸೊ ದೀಸ್ ಕಾಂಪೋನೆಂಟ್ ನೀಡ್ ಟು ಬಿ ಬ್ರಾಟ್ ಇನ್. ಈಗ AML ಅಂತ ತಾವು ತುಂಬ ಚೆನ್ನಾಗಿ ಹೇಳಿದ್ರು. ಎಸ್, AML has become part and parcel of any of the courses. It's not that engineering alone. ಹಂಗಿದ್ದಾಗ ಇಂಜಿನಿಯರಿಂಗಲ್ಲಿ ಬರಲೇಬೇಕು. ಇಟ್ ಶುಡ್ ಬಿ. ದೇರ್ಫೋರ್ ಏನು ಮಾಡಿದ್ದೀವಿ ನಾವು, ಯು ವಿಲ್ ಬಿ ಸರ್ಪ್ರೈಸ್ಡ್. ಈವನ್ ಸಿವಿಲ್ ಇಂಜಿನಿಯರಿಂಗ್ ಆಲ್ಸೋ ಹ್ಯಾವ್ ಟು ಸ್ಟಡಿ ದಿ AML ಕಾಂಪೋನೆಂಟ್. ಸೊ ಸಿವಿಲ್ ಇಂಜಿನಿಯರಿಂಗ್ ವೆನ್ ಯು ಹ್ಯಾವ್ ಬ್ರಾಟ್ ಇಟ್, ದೆನ್ ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಡೇಟಾ ಸೈನ್ಸ್ ಆಗ್ಬೋದು, ಅಥವಾ ಇನ್ಫಾರ್ಮೇಷನ್ ಸೈನ್ಸ್, ಇಟ್ ಹ್ಯಾಸ್ ಬಿಕಮ್ ಮ್ಯಾಂಡೇಟ್ರಿ. ಈಗ ಏನು ಹೇಳ್ತಾರಲ್ಲ, ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ. ಹಾಗಿದ್ರೆ AML ಮುಟ್ಟದೇ ಇರ್ತಕ್ಕಂಥ ಇಂಜಿನಿಯರಿಂಗೇ ಇಲ್ಲ. ಸೊ ಆದ್ದರಿಂದ ಯು ಹ್ಯಾವ್ ಟು ಅಪ್ಡೇಟ್. ಅದಕ್ಕೆ ನಾನು ನಮ್ಮ ಫ್ಯಾಕಲ್ಟಿ, ನಾಟ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್, ಈವನ್ ಐ ಕೀಪ್ ಟೆಲಿಂಗ್ ಮೈ ಫ್ಯಾಕಲ್ಟೀಸ್, until unless you update, upgrade, otherwise you will become obsolete. So even it is a challenge for the teachers also. ಅದಕ್ಕೆ ಏನು ಮಾಡ್ತೀವಿ, we will have a very well defined, very strong, very specific faculty development programs. ಆಮೇಲೆ ಸರ್, ಫ್ಯಾಕಲ್ಟಿ ಡೆವಲಪ್ಮೆಂಟ್, ಈವನ್ ಫಾರ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪಾಲಿಸಿ ವಿ ಹ್ಯಾವ್. And in fact, when we are the student, we have a different, well-defined, well-drafted policy for students. Antandre enantandre, you name it, any sort of encouragement, if the student come out for a request, management is so magnanimous to give financial support. So adrinda proudly I can tell, our students have represented going to IITs,
NITs, many of the premium institutions, and they've got the prizes. ಯಾವುದರಲ್ಲಿ ಸರ್, ಪ್ರಾಜೆಕ್ಟಲ್ಲಾಗಿರ್ಬೋದು, ಪೇಪರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಅಥವಾ ಎನಿ ಹ್ಯಾಕಥಾನ್ ಆಗಿರ್ಬೋದು, ವಾಕಥಾನ್ ಆಗಿರ್ಬೋದು, ಕೋಡಥಾನ್ ಆಗಿರ್ಬೋದು. ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಸಿ ದಿ ಅಚೀವ್ಮೆಂಟ್ಸ್. ಯಾಕೆ ಅಂತಂದರೆ ದಿ ಎನ್ಕರೇಜ್ಮೆಂಟ್ ದಟ್ ವಿ ಗಿವ್, ನಾಟ್ ಓನ್ಲಿ ಎನ್ಕರೇಜ್ಮೆಂಟ್, ದ ಫೈನಾನ್ಷಿಯಲ್ ಸಪೋರ್ಟ್ ದಟ್ ಯು ಗಿವ್. That is one part. The second part I tell you, how you encourage the students to upgrade the curriculum, because curriculum is as a framework. But can you go beyond the frame? Yes, we do support and encourage the students. How, sir? We encourage the students to take up additional courses, which will add value to their regular program. ಸೊ ಅಡಿಷ್ನಲ್ ಕೋರ್ಸಸ್ ತೊಗೊಳಕ್ಕೆ ಸರ್ ದುಡ್ಡು ಆಗುತ್ತಾ? ಎಸ್, ದುಡ್ಡು ಆಗುತ್ತೆ. ಯಾರು ಕೊಡ್ತಾರೆ ಸರ್? ಮ್ಯಾನೇಜ್ಮೆಂಟ್ ವಿಲ್ ಗಿವ್. ಸರ್, ಹೆಚ್ಚಿನ ಸ್ಟೂಡೆಂಟ್ಸ್ಗೆ ನೀವು ಕೋರ್ಸ್ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರಿ. ಆ ನಿಟ್ಟಿನಲ್ಲಿ ಈಗ ತುಂಬ ಜನ ಬಡ ಮಕ್ಕಳು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇರ್ತಾರೆ, ಅವ್ರಿಗೆ ಯಾವುದಾದ್ರೂ ಸ್ಕಾಲರ್ಶಿಪ್ ಆ ಥರ ಫೆಸಿಲಿಟಿ ಇದೆಯಾ ಸರ್ ಅಂತ? ಖಂಡಿತವಾಗ್ಲೂ ಇದೆ. ಇನ್ಫ್ಯಾಕ್ಟ್ ನಮಗೆ ಬರುವಂಥ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದರೆ ಹಳ್ಳಿ ಕಡೆಯಿಂದ ಬರುವಂಥವರೇ ಜಾಸ್ತಿ ಇದ್ದಾರೆ. ಸೊ ಅವರೆಲ್ಲ ಪಾಪ ಫೈನಾನ್ಷಿಯಲಿ ಅವ್ರು ಅಷ್ಟೊಂದು ಸೌಂಡಾಗಿರಲ್ಲ. ಅವಾಗ ಏನು ಮಾಡ್ತೀವಿ ಅಂತಂದ್ರೆ ಅಂಥವರಿಗೆ ಮ್ಯಾನೇಜ್ಮೆಂಟ್, ಮತ್ತೆ ಹೇಳ್ತಾ ಇದ್ದೀನಿ ನಾನು, ತುಂಬ ಧಾರಾಳತೆ ಇದೆ. ಅವ್ರಿಗೇನು ಅಂತಂದರೆ ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಒಂದು. ಎರಡನೇದೇನಪ್ಪ ಅಂದರೆ ಫೀಸಲ್ಲಿ ಕನ್ಸೆಷನ್ ಕೊಡ್ತೀವಿ. ಆಮೇಲೆ ನೀವು ಲಾಸ್ಟ್ ಇಯರ್ ನಾವು ಸ್ಕಾಲರ್ಶಿಪ್ ಯಾವುದ್ರ ಮಟ್ಟಿಗೆ ಹೋಗಿತ್ತು ಅಂತಂದರೆ ಅದೊಂಥರ ಆಶ್ಚರ್ಯ ಆಗಿರ್ಬೋದು. ಅದರ ಸತ್ಯ ಏನಪ್ಪ ಅಂತಂದರೆ 2 ಕೋಟಿಗೂ ಮೇಲ್ದಷ್ಟು ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದೀವಿ. ಸೊ ಈ ರೀತಿ ಹುಡುಗರಿಗೆ ಬಂದಾಗ ಆಸೆ ಇದ್ದಾಗ, ಆಮೇಲೆ ಇನ್ನೇನಾದರೂ ಅವನಿಗೊಂದು ಕಂಡೀಷನ್ಸ್ ಹಾಕ್ತೀವಿ. ಏನಪ್ಪ ಅಂತಂದರೆ ನೀನು 8.5 ಮೇಲೆ ಏನೋ ಆದರೆ ಮತ್ತೆ ಪ್ರತಿ ವರ್ಷ ನಿಮಗೆ 25,000 ಮಿನಿಮಮ್ ಕೊಡ್ತೀವಿ. ಯಾವ ರೀತಿ ಕೊಡ್ತೀವಿ ಅಂತಂದರೆ ಫೀಸಲ್ಲಿ ಕನ್ಸೆಷನ್ ಕೊಡ್ತೀವಿ. ಬಟ್ ಅದನ್ನು ಸಾಧನೆ ಮಾಡಲಿಕ್ಕೆ ಅವನು ಸಾಧಕ ಆಗಬೇಕು ಅಥವಾ ಅವರು ಸಾಧಕರಾಗಬೇಕು. ಸೊ ಸಾಧಕರಾದಾಗ ನಮ್ಮ ಕಡೆಯಿಂದ ಎಲ್ಲ ರೀತಿ ಸಹಾಯವನ್ನು ಮಾಡ್ತೀವಿ. ಸೊ ಪ್ಲೇಸ್ಮೆಂಟ್ ವಿಚಾರ ಬಹಳ ಮುಖ್ಯವಾದದ್ದು ಕೂಡ ಅದು, ಯಾಕೆಂದರೆ ದಟ್ ಈಸ್ ದ ಅಲ್ಟಿಮೇಟ್ ಗೋಲ್ ಅಲ್ವಾ? ಸೊ ಹಾಗಾಗಿ ಪ್ಲೇಸ್ಮೆಂಟ್ ವಿಚಾರದಲ್ಲಿ ನೀವು ಏನು ಹೇಳ್ತೀರಿ? ಓಕೆ, ಪ್ಲೇಸ್ಮೆಂಟ್ ಅಂತ ಕರೆಕ್ಟು, ಅದು ಒಳ್ಳೆಯದು, ತುಂಬ ಒಳ್ಳೆಯದು. ಆದರೆ ಮುಂಚಿನ ಥರ ಪ್ಲೇಸ್ಮೆಂಟ್ಸ್ ನೋಡಿದಾಗ ಚಾಲೆಂಜಿಂಗ್ ಆಗ್ತಾಯಿದೆ ಆಬ್ವಿಯಸ್ಲಿ. ಯಾಕೆ ಅಂತಂದರೆ ಅವರ ರಿಕ್ವೈರ್ಮೆಂಟ್ಸು ಜಾಸ್ತಿ ಆಗ್ತಾಯಿದೆ, ಪ್ಲೇಸ್ಮೆಂಟ್ ನಂಬರ್ಸು ಕಮ್ಮಿ ಆಗ್ತಾಯಿದೆ. ಹಂಗಂತಂದು ಪ್ಲೇಸ್ಮೆಂಟ್ಸ್ ಆಗಲ್ವಾ ಸರ್? ಡೆಫಿನೆಟ್ಲಿ. ಹೇಗೆ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳನ್ನು ಸೋಲ್ಜರ್ಸ್ ಥರ ಟ್ರೈನ್ ಮಾಡಬೇಕು. ಯಾವ ಟೈಮಲ್ಲಾದರೂ, ಯಾವ ಆಧುನಿಕತೆಗಾದರೂ ನಾನು ರೆಡಿ, ಈ ಒಂದು ಚಾಲೆಂಜನ್ನು ಅವ್ರು ತೊಗೋಬೇಕಾಗತ್ತೆ. ಯಾಕೆಂತಂದರೆ ಬರ್ತಾ ಏನಪ್ಪ ಅಂದರೆ ಒಂದೇ ಪದದಲ್ಲಿ ಹೇಳಬೇಕು ಅಂತಂದರೆ ಪರ್ಫಾರ್ಮ್ ಆರ್ ಪೆರಿಶ್. ಪರ್ಫಾರ್ಮೆನ್ಸ್ ಇದೆಯಾ, ಪ್ರೋಗ್ರೆಸ್ ಇದೆ. ಸೊ ಆ ಒಂದು ಪರ್ಫಾರ್ಮೆನ್ಸ್, ಅದಕ್ಕೆ ಏನು ಮಾಡ್ತಾಯಿದ್ವಿ ನಾವು ಅಂತಂದರೆ ಫಸ್ಟ್ ಇಯರಿಂದಾನು ಅವರಿಗೆ ಹ್ಯಾಂಡ್ಸ್ ಆನ್, ಅವ್ರಿಗೆ ಎಲ್ಲಿ ಸ್ಟ್ರೆಂತನ್ನು ಆಗಬೇಕು ಅಂತಂದರೆ ಎಸ್ಪೆಷಲಿ ಅವ್ರಿಗೆ ಆಗಬೇಕಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಸಿ ಪ್ರೋಗ್ರಾಮ್ ಆಗ್ಬೋದು, C++ ಪ್ರೋಗ್ರಾಮ್ ಆಗಿರ್ಬೋದು, ಜಾವಾ ಆಗಿರ್ಬೋದು. ಅದಕ್ಕೆ ಕೊಡಲಿಕ್ಕೆ ಫ್ರೀ ಆಫ್ ಕಾಸ್ಟ್, ಅಗೈನ್ ಅದಕ್ಕೆ ಕೊಡಲಿಕ್ಕೆ ನಾವೇನು ಮಾಡಿದ್ವಿ, ಒಂದು ಟೆಕ್ನಿಕಲ್ ಹಬ್ಬನ್ನು ಪ್ರಾರಂಭಿಸ್ತೀವಿ. ಅಲ್ಲಿ ಏನಪ್ಪ ಅಂತಂದರೆ ಹುಡುಗರು ಹೋಗಿ ಕೂತ್ಕೊಂಡು ಹ್ಯಾಂಡ್ಸ್ ಆನೇ ಮಾಡಬೇಕು, ಅಪ್ಲಿಕೇಶನ್ ಓರಿಯೆಂಟೆಡ್. ಯಾಕೆ ನಾವು ಅಪ್ಲಿಕೇಶನ್ ಓರಿಯೆಂಟೆಡ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಇಂಜಿನಿಯರಿಂಗ್. ಇದು ಇಂಜಿನಿಯರಿಂಗ್ ಅಂತಂದರೆ ನಾನು ಇನ್ನೊಂದು ಕಂಪೇರ್ ಮಾಡ್ತೀನಿ. ಇಂಜಿನಿಯರ್ಸ್ ಏನಪ್ಪ ಅಂತಂದರೆ ದೇ ನೀಡ್ ಟು, ಅವರನ್ನು ಲಿಕ್ವಿಡಿಗೆ ಕಂಪೇರ್ ಮಾಡಬೇಕಾಗತ್ತೆ. ಯಾಕೆ ಲಿಕ್ವಿಡಿಗೆ ಕಂಪೇರ್ ಮಾಡಬೇಕು ಅಂತಂದರೆ ಅವರು ಶೇಪ್ಗೆ ತಕ್ಕಂಗೆ ಅಡಾಪ್ಟ್ ಆಗೋಬೇಕು. ಅಂತಂದರೆ ಯಾವ ಚಾಲೆಂಜ್ ಬರುತ್ತೋ ಅದಕ್ಕೆ ಅಡಾಪ್ಟ್ ಆಗೋಬೇಕಾಗತ್ತೆ. ಸೊ ಅದರಿಂದ ಅವರನ್ನು ನಾನು ಲಿಕ್ವಿಡಿಗೆ ಕಂಪೇರ್ ಮಾಡ್ತೀನಿ. ಒಂದು. ಎರಡನೇದೇನಪ್ಪ, ಇಂಜಿನಿಯರಿಂಗ್ ಏನಪ್ಪ ಅಂದರೆ ಕ್ರಿಯೇಟಿವಿಟಿ, ಆ ಕೌಶಲ್ಯತೆ ಇದೆಯಲ್ಲ ಅದು ಬೇರೆ ರೀತಿಯಲ್ಲೇ ನೋಡಬೇಕು. ನಾನೇ ಈಗ ನೀವು ಒಂದು ಇದರಲ್ಲಿ ನೋಡಿದಾಗ ಇಂಜಿನಿಯರ್ ಆದವು ಬೇರೆ ಪರ್ಸೆಪ್ಷನ್ ನೋಡಬೇಕಾಗತ್ತೆ. ಆಮೇಲೆ ಅವ್ರಿಗೆ ಹೆಂಗೆ ಅಂದರೆ ಥಿಂಕಿಂಗ್ ಥಿಂಕಿಂಗ್ ಇದು ಇರಬೇಕಾಗತ್ತೆ, ಅವ್ರಿಗೆ ಕಾನ್ಸೆಪ್ಟ್ ಇರಬೇಕಾಗತ್ತೆ. ಸೊ ಈ ಒಂದು ದಿಸೆಯಲ್ಲಿ ಇಟ್ಕೊಂಡು ಏನಪ್ಪ ಅಂತಂದರೆ ನಾವು ನಮ್ಮ ವಿದ್ಯಾರ್ಥಿಗಳಿಂದ ಆಲ್ವೇಸ್ ವಿ ಟೆಲ್ ದೆಮ್, ನೀವು ಬೆಗ್ಗಿಂಗ್ ಬೌಲ್ ಇಟ್ಕೊಂಡು ಹೋಗಬೇಡಿ ಪ್ಲೇಸ್ಮೆಂಟಿಗೆ. ಡೋಂಟ್ ಎವರ್ ಚೇಸ್ ಪ್ಲೇಸ್ಮೆಂಟ್ ಹಿಂದೆ ಹೋಗ್ಬೇಡಿ. ನಿಮ್ಮ ಹಿಂದೆ ಪ್ಲೇಸ್ಮೆಂಟ್ ಬರೋಂಗೆ ಆಗಿ, ಆ ಹಿಂದೆ ಬರಲಿಕ್ಕೆ ಏನು ಕೌಶಲ್ಯತೆ ಬೇಕು ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ. ಹಂಗಂತ ಹೇಳ್ಬಿಟ್ಟು ಫಸ್ಟ್ ಇಯರಿಂದಾನು ಅವರಿಗೆ ಹ್ಯಾಂಡ್ಸ್ ಆನ್, ಆಮೇಲೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಪಾಠ ಪ್ರವಚನಗಳು ಮಾಡ್ತಾರೆ. ಅಂದರೆ ಯಾವ ರೀತಿ ಅಂತಂದರೆ ಗ್ರೌಂಡ್ ರಿಯಾಲಿಟಿ ಏನಿದೆ ಇವತ್ತಿನ ದಿವಸ, ಆಧುನಿಕತೆ ಏನೇನಿದೆ ಅನ್ನೋದಕ್ಕೆ ಹುಡುಗರಿಗೆ ಫಸ್ಟ್ ಇಯರಿಂದನೂ ಅದು ಎಕ್ಸ್ಪೋಸ್ ಆಗಬೇಕು. ಒಂದು. ಎರಡನೇದು ಸರ್, ನೀವು ಥಿಂಕಿಂಗ್ ಅಂತ ಹೇಳ್ತಾ ಇದ್ರೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಫಸ್ಟ್ ಇಯರಲ್ಲಿ ಏನು ಮಾಡ್ತೀವಿ, ಫಸ್ಟ್ ಸೆಮಿಸ್ಟ್ರಿಂದನೂ ಅವರಿಗೆ
2-3 ತಿಂಗಳಾದಮೇಲೆ ಅವರಿಗೆ ಕ್ರಿಯೇಟಿವ್ ಸೆಲ್ ಅಂತ ಮಾಡಿದ್ದೀವಿ ನಾವು. ಆ ಹುಡುಗರು ಅಲ್ಲಿ ಹೋಗ್ಬಿಟ್ಟು ಅವ್ರೇನಪ್ಪ ಅಂತಂದರೆ ಅವ್ರ ತಲೆ ಮಾತ್ರ ಯೂಸ್ ಮಾಡ್ಕೋಬೇಕು. ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಆ ಲ್ಯಾಬಲ್ಲಿರುತ್ತೆ. ಅವ್ರು ತೊಗೋಬೇಕು, ವೇಸ್ಟ್ ಆದರೂ ಪರವಾಗಿಲ್ಲ, ಅಥವಾ ಅವರು ಸಕ್ಸಸ್ ಆಗದೇ ಇದ್ದು ಪರವಾಗಿಲ್ಲ, ಆದರೆ ಥಿಂಕಿಂಗ್ ಕೂತ್ಕೊಂಡು ಏನೋ ಒಂದು ಹಾಗೆ ಅವ್ರಿಗೆ ಆಗಿಲ್ವಾ, ಅಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಟೆಕ್ನಿಷಿಯನ್ಸ್ ಇರ್ತಾರೆ, ಟೆಕ್ನಿಕಲ್ ಕ್ವಾಲಿಫೈಡ್ ಪೀಪಲ್ ಇರ್ತಾರೆ, ಅವರು ಅವ್ರಿಗೆ ಐಡಿಯಾಸ್ ಕೊಡ್ತಾರೆ. ಅಟ್ಲೀಸ್ಟ್ ಅದರಿಂದ ಮಾಡು, ಫಸ್ಟು ಏನೋ ಅವರು ಐಡಿಯಾ ನಿಮ್ಮಿಂದ ನಾವು ತೊಗೋಬೋದು ಫಸ್ಟ್ ಟೈಮ್. ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನನಗೆ ಒಂಥರ ಯೋಚನೆ ಬರುತ್ತೆ, ನಾನು ಯಾಕೆ ಈ ಥರ ಮಾಡಬಾರ್ದು, ಆ ರೀತಿ ಕಲಿಕೆಯನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಎ ಆ್ಯಂಡ್ ಇದನ್ನು ಆ ಕ್ರಿಯೇಟಿವ್ ಸೆಲ್ ಲರ್ನಿಂಗು ಇಟ್ಸ್ ಎ ಮ್ಯಾಂಡೇಟ್ರಿ. ಎವ್ರಿ ಸ್ಟೂಡೆಂಟ್ ವಿಲ್ ಹ್ಯಾವ್ 1 hour ಇನ್ ಹಿಸ್ ಆರ್ ಹರ್ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದೀವಿ. ಅದು ಹೋಗಲೇಬೇಕು, ಅಲ್ಲಿ ಹೋಗಲೇಬೇಕು. ನೀನು ಸುಮ್ಮನೆ ಹೋಗಿ ಕೂತ್ಕೋ, ಬೇರೆಯವ್ರು ಮಾಡೋದು ನೋಡು, ಏನಂದರೆ ನೋಡಿ ಕಲಿ ಅಂತ ಬರುತ್ತೆ ಅವಾಗ. ಬಟ್ ನಮಗೆ ಆಗಬೇಕಾದ್ರೆ ಏನಪ್ಪ ಅಂದರೆ ಮಾಡಿ ಕಲಿ. ಸೊ ಯಾವಾಗ ಮಾಡ್ತೀವಿ ಅಂದರೆ ಜೊತೆಗೆ ಸೇರ್ಕೋ, ನನಗಾಗಿದೆ ಹೂವಿನ ಜೊತೆ ನಾರು ಅಂತಾರ ಆ ಥರ. ಯು ಜಾಯಿನ್ ವಿತ್ ದಿ ಸ್ಟೂಡೆಂಟ್, ಇಂಟೆಲೆಕ್ಚುಯಲ್ ಸೇರು, ಯು ಆಲ್ಸೋ ಗೈನ್ ಸಮ್ ಎಕ್ಸ್ಪೀರಿಯನ್ಸ್. ದೆನ್ ಇಟ್ ಬಿಕಮ್ಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಲ್ಲ, ಆ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕಲಿಕೆ ಆಗುತ್ತೆ. ಅಲ್ಲಿಂದ ಅವನು ಪ್ರಾರಂಭ ಮಾಡ್ಕೊತಾನೆ. ಈ ರೀತಿ ಒಂದು ರೀತಿಯಲ್ಲಿ ಅವನ್ನ ಡ್ರೈವ್ ಮಾಡ್ತೀವಿ. ಇದೆಲ್ಲ ಕೊಡ್ತಾ ಇದ್ದೀವಿ ಹುಡುಗರಿಂದ. ಯಾಕೆಂದರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, 1 ಪೈಸಾ ನಾವು ಕಲೆಕ್ಟ್ ಮಾಡಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಹಾಸ್ಟೆಲಿಂದ ಅಕೊಮಿಡೇಷನ್, ವಸತಿ ಸೌಕರ್ಯ ಯಾವ ರೀತಿಯಾಗಿದೆ, ಇರೋದಕ್ಕೆ ಒಳ್ಳೆ ವಾತಾವರಣ ಇದೆಯಾ, ಜೊತೆಗೆ ಬೇರೆ ಮನೆ ಅಥವಾ ಬೇರೆ ಭಾಗಗಳಿಂದ ಬರೋದಾದರೆ ಬಸ್ ಕಮ್ಯೂಟ್ ಮಾಡೋದಕ್ಕೆ ಅದರ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದೆಲ್ಲದ್ರ ಬಗ್ಗೆ ನೀವು ಹೇಳೋದಾದರೆ. ಬಸ್ ಫೆಸಿಲಿಟೀಸ್ ಇವತ್ತಿನ ದಿವಸ ಸರ್ವೇ ಸಾಮಾನ್ಯ ಆಗೋಗಿದೆ, ಮಾಡಲೇಬೇಕಾಗತ್ತೆ, ಅದಿದೆ ಒಂದು. ಎರಡನೇದು, ಬೇರೆ ಭಾಗಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ ಇದೆಯಾ? ತುಂಬ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಬಾಯ್ಸ್ ಗರ್ಲ್ಸ್ ನೀವು ಎಷ್ಟು ಜನ, ನಾವು ಈಗಿನ ಸ್ಥಿತಿ ಇದರಲ್ಲಿ ನೋಡಿದಾಗ ನಮ್ಮಲ್ಲಿ ಸುಮಾರು 1400 ಸ್ಟೂಡೆಂಟ್ಸು ಹಾಸ್ಟೆಲ್ಲಿ ಕ್ಯಾಂಪಸ್ ಒಳಗೆ ಇದ್ದಾರೆ ಒಂದು. ಆಮೇಲೆ ಅವ್ರಿಗೆ ಸಹ ಪಾಠ ಪ್ರವಚನ ಆದಮೇಲೆ ಏನು ಅವ್ರಿಗೆ ಹೆಂಗೆ ಸಮಯವನ್ನು ಕಳಿಬೇಕು ಸರ್, ಅದಕ್ಕೋಸ್ಕರ ಅವ್ರಿಗೆ ಆದಂಥ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಸೌಲಭ್ಯಗಳನ್ನು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮಾಡಿದೆ. ನಾವು ಒಂದು ಸ್ಪೆಷಲ್ ಟೀಮನ್ನು ಅಪಾಯಿಂಟ್ ಮಾಡಿದ್ದೀವಿ, ಝೋಲೋ ಟೀಮ್ ಅಂತ. ಅವರೆಲ್ಲ ರೀತಿ ಕೌಶಲ್ಯತೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಹಬ್ಬಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಟೀಮ್ ಇವೆಂಟ್ಸ್ ಆಗಿರ್ಬೋದು, ಆಮೇಲೆ ಈವನ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಈಗ ಮೊನ್ನೆ ಇದು IPL ಬಂತಪ್ಪ, IPL ಸ್ಕ್ರೀನ್ ಫಾರ್ ದಿ ಸ್ಟೂಡೆಂಟ್ಸ್ ಹೂ ಆರ್ ಸ್ಟೇಯಿಂಗ್ ಇನ್ ದಿ ಕ್ಯಾಂಪಸ್ ಆಗತ್ತೆ ಒಂದು. ಅದೊಂದಿಲ್ಲ, ಸಿನಿಮಾ ಡೇ ಇರುತ್ತೆ, ಈವನ್ ಸಿನಿಮಾಸನ್ನು ಮಾಡ್ತೀವಿ ನಾವು. ಇದು ಐ ಥಿಂಕ್ ನಾನಿದ್ದಾಗ IAS ಇತ್ತು, IITಗಳಿದೆ. ಬೇರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಾದರೂ ಈ ಥರ ಹಾಸ್ಟೆಲ್ ಹುಡುಗರಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಇನ್ನು NCETಯಲ್ಲಿ ಕ್ಯಾಂಪಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡೋದಾದರೆ, ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗಲ್ಲಿ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ ಮಾಡೋದಕ್ಕೆ ಆಸಕ್ತರಾಗಿರ್ತಾರೆ. ಅವರಿಗೆ ಎಕ್ಸ್ಟ್ರಾ ರಿಸರ್ಚ್ ಲ್ಯಾಬ್ಸ್ ಆಗಿರಬಹುದು, ಅದಕ್ಕೆ ಸೌಕರ್ಯ ಒದಗಿಸುವಂಥ ಕೆಲಸ ಆಗುತ್ತಾ ಸರ್? ಹೌದು, ಯಾಕೆಂದ್ರೆ ನಾನು ಹೇಳ್ದಂಗೆ ರಿಸರ್ಚು ಅನ್ನೋದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗೋಗಿದೆ. ನಾಟ್ ಫಾರ್ ಟೀಚರ್ಸ್, ಇಟ್ ಇಸ್ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ. ಆದ್ದರಿಂದ ನಾನು ಇನ್ನೊಂದು ಹೆಜ್ಜೆಗೆ ಹೋಗ್ತೀನಿ. ಆ ಹುಡುಗರು ಏನಾದರೂ ಒಳ್ಳೆಯ ಪ್ರಾಜೆಕ್ಟ್ ಆಗಿದ್ದು ಅದೇನಾದರೂ ಇದು ಒಂದು ಪ್ರಾಡಕ್ಟ್ ಆಗತ್ತೆ, ಅಥವಾ ಪೇಟೆಂಟ್ ಫೈಲ್ ಆಗಲಿಕ್ಕೆ ಸಾಧ್ಯತೆ ಆಗತ್ತೆ ಅಂದಾಗ ಅದಕ್ಕೂ ಸಹ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡಿಕೊಡುತ್ತೆ. ಹಾಗೆ ಹೇಳಿ ಇವತ್ತಿನ ದಿವಸ ಕಾಲೇಜಲ್ಲಿ ಸುಮಾರು ಪ್ರಾಡಕ್ಟ್ಸನ್ನು, ಕಾಲೇಜಿಗೆ ಆಗುವಂಥದ್ದನ್ನು, ಒಂಥರ ಸೈರನ್ ಆಗ್ಬೋದು, ಡಿಜಿಟಲ್ ಬೋರ್ಡ್ ಆಗ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರ್ಬೋದು, ವಾಟ್ ನಾಟ್, ಇದೆಲ್ಲನೂ ಏನು ಅಂದರೆ ವಿದ್ಯಾರ್ಥಿನೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ನಲ್ಲ, ಮಾಡು ಕಲಿ, ನೋಡೆಲ್ಲ ಓದು ಕಲಿಯೋದಲ್ಲ, ಮಾಡು ಕಲಿ. until unless the students soil their hands, you have to really soil your hands and you have to come out of the comfort zone, put your thinking ಅಂತೀವಲ್ಲ, ಯೋಚನೆ ಪರರಾಗಿರಬೇಕು. ಸೊ ಈ ರೀತಿ ಮಾಡಿದಾಗ ಒಂದಲ್ಲ ಒಂದು, ಈಗ ಎಲೆಕ್ಟ್ರಿಕ್ ವೆಹಿಕಲ್ಲು ನಾವು ತಿಂಗಳಿಗೆ 25,000 ಕೊಡ್ತಾ ಇದ್ವಿ. ಆಟೋ ಫುಡ್ ಒಂದು ಹಾಸ್ಟೆಲಿಂದ ಇನ್ನೊಂದು ಹೋಗಬೇಕು ಅಂದಾಗ, ಕಿಚನಿಂದ ಹೋಗಬೇಕು ಅಂದರೆ 25,000 ಕೊಡ್ತಾ ಇದ್ವಿ. ಅದರಲ್ಲಿ ಏನು ಮಾಡಿದ್ವಿ ನಾವು? ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿಬಿಟ್ವಿ. ಈಗ ತಿಂಗಳಿಗೆ 25,000, 3 ಲಕ್ಷ ಖರ್ಚು ಮಾಡಿದ್ವಿ ನಾವು, ಕಾಲೇಜಿಂದನೇ ಕೊಟ್ವಿ. ಇವತ್ತು ಎಷ್ಟೋ ಒಂದು ವರ್ಷದಲ್ಲಿ ನಮಗೆ ಬಂದುಬಿಡ್ತು. ಅದು ಬಿಟ್ಟು ಈಗ ಸೋಲಾರ್ ಒಂದು ಮಾಡಿದ್ವಿ. ಇಟ್ಸ್ ನಾಟ್ ದಟ್ ಇದು ಬ್ಯಾಟ್ರಿನ ರನ್ ಮಾಡೋವಂಥದ್ದಲ್ಲ, ಸೋಲಾರಿಂದನೂ ಮಾಡಿ. ಯಾಕೆಂದರೆ ಅಡ್ವಾನ್ಸ್ ಆಗಬೇಕಲ್ಲ, ಆಧುನಿಕತೆಯನ್ನು ನಾವು ಅದನ್ನು ಉಪಯೋಗಿಸ್ಕೋಬೇಕಾಗತ್ತಲ್ಲ. ಸೊ ಆ ರೀತಿಯಲ್ಲಿ ಸೋಲಾರನ್ನು ಮಾಡಿಬಿಟ್ಟಿದ್ವಿ.
ಸರ್, ಕೊನೆಯದಾಗಿ ನೀವು ನಾಗಾರ್ಜುನದಲ್ಲಿ ಈಗಾಗಲೇ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ಆಸ್ಪಿರೆಂಟ್ಸ್ ಆಗಿರ್ಬೋದು, ಫ್ಯೂಚರಲ್ಲಿ ಅಂದರೆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನೀವು ಒಬ್ಬ ಹಿರಿಯ ಪ್ರಾಂಶುಪಾಲರಾಗಿ ಯಾವ ರೀತಿ ಅಡ್ವೈಸ್ ಮಾಡ್ತೀರಿ ಸರ್? ವಿದ್ಯಾರ್ಥಿಗಳಿಗೆ ಒಂದು ದಿಕ್ಸೂಚಿ ಇರಬೇಕು. ಫಸ್ಟ್ ನಾನು ಎಲ್ಲಿ ಹೋಗಿ ಮುಟ್ಟಬೇಕು, ಆ ದಿಕ್ಸೂಚಿ ಇದ್ದ ತಕ್ಷಣ ನಂದು ಏನು ಗೋಲು ಅಂದರೆ ಡೆಸ್ಟಿನೇಷನ್ ಯಾವುದು ಅದನ್ನು ಸೆಕೆಂಡ್ ಮಾಡ್ಕೋಬೇಕು. ದಿಕ್ಸೂಚಿ ಇರುತ್ತೆ, ಆದರೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಅದು ಫಸ್ಟ್ ಸೆಟ್ ಮಾಡ್ಕೋಬೇಕು. ಆ ಸೆಟ್ ಮಾಡಿದಾಗ ಇನ್ನೊಂದು ಏನಪ್ಪ ಮಾಡ್ಕೋಬೇಕು ಅಂದರೆ, ನೀವು ಏನೇ ಮಾಡಿ ಪ್ರಶ್ನೆ ಮಾಡಿ ಕಲೀರಿ. ಆ ಕಲಿತದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿರ್ತಕ್ಕಂಥದ್ದನ್ನು ಅನಲೈಸ್ ಮಾಡೋಂಥದ್ದನ್ನು ಅಪ್ಲೈ ಮಾಡೋಂಥದ್ದನ್ನು ಪ್ರಾಡಕ್ಟಾಗಿ ಬನ್ನಿ. ಆ ಪ್ರಾಡಕ್ಟ್ ಶುಡ್ ಬಿ ವಿಸಿಬಲ್. ಚಿಕ್ಕದಾಗಲಿ ದೊಡ್ಡದಾಗಲಿ ನಂದು ಗೋಲ್ ಇದು ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಆ ದಿಸೆಯಲ್ಲಿ ಅವ್ರು ಕೆಲಸ ಮಾಡಿಕೊಂಡು ಮುಂದುವರಿಬೇಕು. ಆಮೇಲೆ ಯಾವುದೇ ಚಾಲೆಂಜಸ್ ಅದು ತೊಗೊಳ್ಳೋಂಥದ್ದು ಆ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಕೋಬೇಕು, ನಿಂತ್ಕೋಬೇಕು, ತೊಗೋಬೇಕು, ಉತ್ತೀರ್ಣರಾಗಬೇಕು, ಸಕ್ಸಸ್ ಆಗಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ನಮಸ್ಕಾರ. ಎಸ್, ಇನ್ನು ನಾಗಾರ್ಜುನ ಕಾಲೇಜ್ಗೆ ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಬಿಡ್ಗಾನಹಳ್ಳಿ, ವೆಂಕಟಗಿರಿ, ಕೋಟೆ ಪೋಸ್ಟ್, ದೇವನಹಳ್ಳಿ, ಬೆಂಗಳೂರು, ಕರ್ನಾಟಕ 562110. ದೂರವಾಣಿ ಸಂಖ್ಯೆ 8722299233. ಇನ್ನೊಂದು ಸಂಖ್ಯೆ 9731407062. ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದ್ರೆ www.ncet.co.in ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ಕಾಲೇಜ್ ಕ್ಯಾಂಪಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.